ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಸಹೋದ್ಯೋಗಿಗಳು ಕ್ಯಾಬಿನೆಟ್ ಸದಸ್ಯರಲ್ಲದೆ ಹಲವು ಹಿರಿಯ ಕಾಂಗ್ರೆಸ್ ಮುಖಂಡರನ್ನು ಸಭೆಗೆ ಆಹ್ವಾನಿಸಿದರು. ಆ ಆಹ್ವಾನದ ಹಿನ್ನೆಲೆಯೊಳಗೆ ಇವತ್ತಿನ ಸಭೆ ಅತ್ಯಂತ ಸೌಹಾರ್ದಮಯವೂ ಆಯಿತು. ಅಷ್ಟೇ ಅಲ್ಲ, ಏನು ಸ್ಪೀಕರ್ ಚುನಾವಣೆ, ಚೇರ್ಮನ್ ಚುನಾವಣೆ ಇದೆ, ಅದ್ರ ಬಗ್ಗೆ ನಾವು ಏನು ಕ್ರಮಗಳನ್ನು ತೆಗೆದುಕೊಳ್ಬೇಕು, ಯಾವ ರೀತಿಯಾಗಿ ಮುಂದುವರಿಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಅದಲ್ಲದೆ ಹಲವಾರು ವಿಷಯಗಳನ್ನು ನಾವು ಇವತ್ತಿನ ಈ ಸಭೆಯೊಳಗೆ ಚರ್ಚಿಸಿ ನಮ್ಮ ಸಲಹೆಗಳನ್ನು ನಾವು ಕೊಟ್ಟಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಅಭಿಪ್ರಾಯವನ್ನು ಕೆಲವು ಸಂದರ್ಭದಲ್ಲಿ ಹೇಳಿದರು. ಮುಂದಾಲೋಚನೆಗಳು ಏನಿವೆ ಅನ್ನೋದನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ಅದಲ್ಲದೆ ಇವತ್ತಿನ ಸಭೆಯೊಳಗೆ ಸ್ಪೀಕರ್ ಚುನಾವಣೆ, ಕೌನ್ಸಿಲ್ ಚೇರ್ಮನ್ ಚುನಾವಣೆ ಈ ವಿಚಾರವಾಗಿ ವಿರೋಧ ಪಕ್ಷದ ಸದಸ್ಯರನ್ನು, ನಾಯಕರುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಹಿತ ಪ್ರಸ್ತಾಪ ಮಾಡಲಾಯಿತು. ಮತ್ತು ಯಾವ್ಯಾವ ವಿಷಯಗಳನ್ನು ತೆಗೆದುಕೊಳ್ಬೇಕು, ಬರುವ 17ನೇ ತಾರೀಕಿನಿಂದ ನಡೀತಕ್ಕಂಥ ಒಂದು ಸದನದಲ್ಲಿ ಯಾವ್ಯಾವ ವಿಚಾರಗಳನ್ನು ನಾವು ತಗೋಬೇಕು, ಜನರಿಗೆ ತಿಳಿಸ್ಬೇಕು ಅನ್ನುವಂಥ ಹಲವಾರು ವಿಷಯವನ್ನು ಚರ್ಚೆ ಮಾಡಿದ್ದೇವೆ. ಬಹುಶಃ ಮುಖ್ಯಮಂತ್ರಿಗಳು ತಮಗೆ ವಿವರವನ್ನು ತಿಳಿಸ್ತಾರೆ. ಖಾತೆ ಹಂಚಿಕೆ ಆಗಿದೆ ಅಲ್ಲ, ಖಾತೆ ಇವತ್ತು ಬಂದಿದೆ, ನಾಳಿಂದನೇ ಅವರು ಕೆಲಸ ಪ್ರಾರಂಭ ಆಗ್ತಾ ಇದೆ. ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರ ಖಾತೆ ಸಿಎಂ ಬಳಿನೇ ಉಳಿಸಿಕೊಳ್ಳೋದು ಸರಿ ನಿರ್ಧಾರವಾಯಿತು ಸರ್. ಅದು ಮಹತ್ವದ್ದು ಅಂತ ಅವರು ಉಳಿಸಿಕೊಂಡಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಸದನದಲ್ಲಿ ಅವರೇ ಇರಬೇಕಾಗುತ್ತಲ್ಲ ಸರ್, ಪ್ರತಿ ಹಂತದಲ್ಲೂ ಅಂತ. ಕೆಲವೊಂದರಲ್ಲಿ ಇರಬೇಕಾಗುತ್ತೆ. ಸಚಿವರಾಗಿ ನೀವಿದ್ದಾಗ ನಿರ್ವಹಿಸ್ತಿದ್ರಿ ಸದನದಲ್ಲಿ. ಇಷ್ಟು ದಿನ ಅಧಿವೇಶನದಲ್ಲಿ ಕೆಲಸ ಮಾಡ್ತಾ ಇದ್ರು. ಈಗ ಮುಂದೆ ನಾಳೆ ಅಧಿವೇಶನದಲ್ಲಿ ಏನು ರೋಲ್ ಇರುತ್ತೆ? ಒಬ್ಬ ಶಾಸಕನಾಗಿ ನಿಮ್ಮ ಅನುಭವವನ್ನು ಬಳಸ್ಕೊಳ್ತಾರೆ. ಒಬ್ಬ ಶಾಸಕನಾಗಿ, ಅನುಭವಸ್ಥನಾಗಿ ನಾನು ಸದನದಲ್ಲಿ ಇರ್ತೀನಿ. ಮತ್ತೊಮ್ಮೆ ಯಾರು ಸೇರ್ಪಡೆ ಮಾಡ್ಕೊಬೇಕಂತ ವಿಶ್ವಾಸ ಇದೆಯಾ ಸರ್ ತಮಗೆ? ನಾನು ಈಗಾಗಲೇ ಹೇಳಿದ್ದೇನೆ, ಈ ಕ್ಯಾಬಿನೆಟ್ ಕಾನ್ಸ್ಟಿಟ್ಯೂಷನ್ ವಿಚಾರದಲ್ಲಿ ಈ ಕ್ಯಾಬಿನೆಟನ್ನು ಫಾರ್ಮೇಷನ್ ಮಾಡಿರ್ತಕ್ಕಂಥದ್ರಲ್ಲಿ ನನ್ನ ರಿಯಾಕ್ಷನ್ನು, ನನ್ನ ಪ್ರತಿಕ್ರಿಯೆ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಮೌನ. ತಾವು ಹಿರಿಯರು. ಮೈ ಸೈಲೆನ್ಸ್ ಈಸ್ ರಿಪ್ಲೈ.